ನಮಸ್ಕಾರ ಯೂಟ್ಯೂಬಿನ ಪ್ರೇಕ್ಷಕರಿಗೆ. ಮತ್ತೆ ಇವ ಯಾಕೆ ಬಂದ ಅಂತ ಯೋಚನೆ ಮಾಡ್ತಿದ್ದೀರಾ? ಇವತ್ತಿನ ಈ ವಿಡಿಯೋದಲ್ಲಿ ಗ್ರಾಸ್ ಕಟ್ಟಿಂಗ್ ಮಿಷನ್ಗೆ ಹೇಗೆ ಗ್ರೀಸ್ ಹಾಕಬೇಕು ಎಂದು ತಿಳಿಸಿಕೊಡುತ್ತೇನೆ. ನಂತರ ಗ್ರೀಸ್ ಅದಕ್ಕೆ ಬೇಕಾಗಿರುವ ಎಲ್ಲ ಪ್ರಾಡಕ್ಟನ್ನು ಅಲ್ಲಿ ಮುಂದೆ ಇಟ್ಕೊಳ್ಬೇಕು. ನಂತರ ಟೀ ಶೇಪ್ಡ್ ರಾಡನ್ನು ತಗೊಳ್ಬೇಕು. ಅದನ್ನು ಅಲ್ಲಿ ಮೋಟರ್ ಕಾಣ್ತದಲ್ಲ, ಅಲ್ಲಿ ಒಂದು ಸ್ಕ್ರೂ ಇರ್ತದೆ, ಅದನ್ನು ಯೂಸ್ ಮಾಡಿಕೊಂಡು ಅದನ್ನು ಲೂಸ್ ಮಾಡಬೇಕು. ಅದೇ ಆ್ಯಕ್ಚುಲಿ ಆ ಸೈಡ್ ಇರೋದಲ್ಲ, ಈ ಸೈಡ್ ಇರೋದು. ಹಾಗಾಗಿ ನಾನು ಈ ಸೈಡ್ ತೋರಿಸ್ತೇನೆ. ಈ ಸೈಡಲ್ಲಿ ಅಲ್ಲಿ ಸ್ಕ್ರೂ ಕಾಣ್ತದಲ್ಲ ಮೋಟರ್ ಮುಂದೆ ಹಿಡಿದು, ಅದನ್ನು ಸ್ವಲ್ಪ ಲೂಸ್ ಮಾಡ್ತಾ ಬರಬೇಕು. ನಾನು ಮೊದಲೇ ಲೂಸ್ ಮಾಡಿದ್ದೇನೆ, ಹಾಗಾಗಿ ಡೈರೆಕ್ಟ್ ವೀಡಿಯೋದಲ್ಲಿ ಲೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಸ್ಕ್ರೂವನ್ನು ಲೂಸ್ ಮಾಡಿದೆ. ನೆಕ್ಸ್ಟ್ ಗ್ರೀಸ್ ತಗೊಳ್ಬೇಕು. ಅದಕ್ಕೆ ಇಂಜೆಕ್ಷನ್ ಟೈಪ್ ಒಂದು ಪ್ಯಾಟ್ಲಿಕ್ಕೆ ಬಾಟಲ್ ಸಿಗ್ತದೆ, ಅದನ್ನು ತಗೊಳ್ಬೇಕು. ಆ ಗ್ರೀಸನ್ನು ಅದರೊಳಗೆ ಹಾಕಬೇಕು. ನಾನು ಮೊದಲೇ ಹಾಕಿ ಇಟ್ಟಿದ್ದೇನೆ. ಈ ಗ್ರೀಸನ್ನು ಪ್ರೆಸ್ ಮಾಡಿದರೆ, ಒತ್ತಿದರೆ ಅದು ಅದರೊಳಗೆ ಹೋಗ್ತದೆ. ಗ್ರೀಸನ್ನು ಇದರೊಳಗೆ ಹಾಕಿಟ್ಟಿರ್ತೇವೆ, ಇದನ್ನು ತಗೊಳ್ಬೇಕು. ನೆಕ್ಸ್ಟ್ ಅದನ್ನು ಹಾಗೆ ಮುಂದೆ ಪ್ರೆಸ್ ಮಾಡಬೇಕು, ಒತ್ತಬೇಕು, ಅದು ಮುಂದೆ ಹೋಗ್ತದೆ. ನೆಕ್ಸ್ಟು ಮೋಟಾರ್ ಸೈಡಿಗೆ ಹೋಲ್ ಇರ್ತದಲ್ಲ, ಅದರ ಒಳಗೆ ಆ ಇಂಜೆಕ್ಷನ್ ಟೈಪ್ ತುದಿಯನ್ನು ಇಟ್ಟು ಗ್ರೀಸನ್ನು ಪ್ರೆಸ್ ಮಾಡ್ತಿರಬೇಕು. ಹಾಗೆ ಮಾಡ್ತಾ ಇರಬೇಕು. ಅಲ್ಲಿ ಒಳಗೆಲ್ಲ ಫುಲ್ ಆಗ್ತಾ ಬರ್ತದೆ. ನೆಕ್ಸ್ಟ್ ಅದು ಫುಲ್ ಆಗ್ತಾ ಬರುವಾಗ ನೋಡಿ ಅಲ್ಲಿ ಹೊರಗೆ ಬಂತು. ನಾನು ಹಾಕುವಾಗ ಸ್ವಲ್ಪ ಹೊರಗೆ ಬಂತು ಗ್ರೀಸು. ಇದೇ ರೀತಿ ಗ್ರಾಸ್ ಕಟ್ಟಿಂಗ್ ಮಿಷನಿಗೆ ಗ್ರೀಸ್ ಹಾಕಿದರೆ ಆಯಿತು.